ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಒಂದು ಕ್ವಿಕ್ ಅಪ್ಡೇಟ್. ಎಲ್ಲರದ್ದು ಕೂಡ ಇವಾಗ ಆಲ್ರೆಡಿ ಕೌನ್ಸಲಿಂಗ್ ಎಲ್ಲ ಮುಗಿದು ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ. ಎಲ್ಲರೂ ಕಾಲೇಜಿಗೆ ಹೋಗ್ತಾ ಇದ್ದೀರಂತ ಅಂದ್ಕೊಳ್ತೇನೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸು. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಗೊತ್ತಿದೆ ಕೆಲವರಿಗೆ ಇಷ್ಟ ಆಗಿರೋ ಕಾಲೇಜ್ ಸಿಕ್ಕಿರ್ಬೋದು, ಕೆಲವರಿಗೆ ಸಿಗದೇ ಇರ್ಬೋದು. ಬಟ್ ಡೋಂಟ್ ವರಿ ಸ್ಟೂಡೆಂಟ್ಸು, ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲದು ಕೂಡ ನೀವು ಪಿ ಯು ಸಿಯಿಂದ ಇಂಜಿನಿಯರಿಂಗ್ ಬಂದಾಗ ಎಲ್ಲದು ಕೂಡ ಹೊಸತಂತ ಅನಿಸುತ್ತೆ. ಯಾಕಂದರೆ ಪಿ ಯು ಸಿಯಲ್ಲಿ ನಿಮಗೆ ತುಂಬ ಸ್ಪೂನ್ ಫೀಡಿಂಗ್ ಇರುತ್ತೆ. ಟೀಚರ್ಸ್ಗಳು ಎಲ್ಲದು ಕೂಡ ಲೆಕ್ಚರರ್ಸ್ಗಳು ನಿಮ್ಗೆ ಹೇಳಿಕೊಡ್ತಾರೆ. ಬಟ್ ಇಲ್ಲಿ ನೀವು ಲೆಕ್ಚರರ್ಸ್ ಮೇಲೆ ಡಿಪೆಂಡ್ ಆಗಿರಲಿಕ್ಕಿಲ್ಲ. ಸ್ವಲ್ಪ ಟೆಕ್ನಿಕಲ್ ಇದಕ್ಕೆ ಬರ್ತೀರಲ್ಲ, ಕಷ್ಟ ಅಂತ ಅನಿಸ್ಬೋದು. ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಕಷ್ಟ ಅಂತ ಅನಿಸ್ಬೋದು. ಡೋಂಟ್ ವರಿ, ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಈಸಿ ಇರುತ್ತೆ. ಬಟ್ ಇವಾಗಲೇ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ, ದಯವಿಟ್ಟು ಇಂಟರ್ನಲ್ಸಿಗೆ ಒಳ್ಳೆ ರೀತಿಯಲ್ಲಿ ಓದ್ಕೊಳ್ಳಿ. ಎವ್ರಿ ಇಂಟರ್ನಲ್ಸಿಗೆ ಈಗ 1.5 ಯೂನಿಟ್ಸ್ಗಳಿರುತ್ತೆ. ಜಾಸ್ತಿ ಅಂದರೆ 2 ಯೂನಿಟ್ಸ್ ಇರುತ್ತೆ. ಆ ಯೂನಿಟ್ಸ್ಗಳನ್ನ ನೀವು ಆನ್ ಟೈಮ್ ಆ ರೆಗ್ಯುಲರ್ ಇಂಟರ್ವಲ್ಗೆ ನೀವು ಓದ್ಕೊಳ್ತಾ ಇದ್ದರೆ ನೆಕ್ಸ್ಟ್ ಇಂಟರ್ನಲ್ಸಿಗೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟು ಮಂತು ಆ ಇಂಟರ್ವಲ್ಲಿಗೆ ಫಸ್ಟ್ ಇಂಟರ್ನಲ್ ಇರುತ್ತೆ. ಆವಾಗ ನೀವು 2 ಚಾಪ್ಟರ್ನ ಓದ್ಕೊಂಡ್ರೆ, 2 ಯೂನಿಟನ್ನು ಓದ್ಕೊಂಡ್ರೆ, ಸೊ ನೆಕ್ಸ್ಟ್ ಇಂಟರ್ನಲ್ಸಿಗೆ ಈಗ 2 ಇಂಟರ್ನಲ್ಸ್ ಇದೆ, ನೆಕ್ಸ್ಟ್ ಇಂಟರ್ನಲ್ಸಿಗೆ 2 ಚಾಪ್ಟರ್ಸ್ ಇದ್ದರೆ ಅಲ್ಲಿ 4 ಚಾಪ್ಟರ್ಸ್ ಆಲ್ರೆಡಿ ಓದಿರ್ತೀರ. ಆವಾಗ ನಿಮಗೆ ಸೆಕೆಂಡ್ ಸೆಮ್ಮಿಗೆ ಈಸಿ ಆಗುತ್ತೆ. ಐ ಮೀನ್ ಟು ಸೇ ಸೆಮ್ ಎಂಡ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಫಸ್ಟ್ ಸೆಮ್ ಎಂಡ್ ಎಕ್ಸಾಮಿಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಇಂಟರ್ನಲ್ಸಿಗೆ ದಯವಿಟ್ಟು ಓದ್ಕೊಳ್ಳಿ. ಸ್ಟಾರ್ಟಿಂಗ್ ಮೊದಲಿಂದ ನಾನು ಹೇಳ್ತಾ ಇದ್ದೇನೆ, ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ಗೆ ಎಷ್ಟು ಇಂಟ್ರೆಸ್ಟಿಂದ ಓದಲಿಕ್ಕೆ ಇಂಟ್ರೆಸ್ಟ್ ಇದ್ದಿತ್ತು, ಅದೇ ಇಂಟ್ರೆಸ್ಟ್ ಟಿಲ್ ದ ಎಂಡ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ. ಹೇಗೆ ಪಿ ಯು ಸಿಯಲ್ಲಿ ನೀವು 95, 96 ತೆಗೆದಾಗೆ ಇಂಜಿನಿಯರಿಂಗ್ ತೆಗಿಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಥರ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪಿ ಯು ಸಿಯಲ್ಲಿ ಇದೇ ಒಂದು ಫಿಕ್ಸ್ಡ್ ಕ್ವಶನ್ಸ್ ಅಂತ ಇರುತ್ತೆ, ಈ ಚಾಪ್ಟ್ರಿಂದ ಇದು ಬರುತ್ತೆ ಅಂತ. ಆದರೆ ಇಂಜಿನಿಯರಿಂಗಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವಿ ಟಿ ಯುದವರಿಗೆ ನಾನು ಹೇಳ್ತೇನೆ ಏನು ಮಾಡ್ಬೋದು. ಆಟೋನಾಮಸ್ ಅವರಿಗೂ ಅದು ಅಪ್ಲೈ ಆಗುತ್ತೆ. ಏನು ಮಾಡ್ಬೋದು, ಅದರ ವೀಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಂಟರ್ನಲ್ಸಿಗೆ 1 ವೀಕ್ ಇದ್ದಾಗಾದರೂ ದಯವಿಟ್ಟು ಆವಾಗಾದರೂ ಓದ್ಕೊಳ್ಳಿ. ಇಂಟರ್ನಲ್ಸಿಗೆ ಓದ್ಕೊಂಡಿದ್ದರೆ ನಿಮಗೆ ಸೆಮ್ ಎಂಡ್ ಎಕ್ಸಾಮ್ ಈಸಿ ಆಗುತ್ತೆ. ಆಯಿತಾ? ಸೊ ಇದಿಷ್ಟು ಹೇಳ್ತಾ ಇದ್ದೇನೆ. ಆ್ಯಂಡ್ ನಿಮ್ಗೆ ಸಿಕ್ಕಿರೋ ಕಾಲೇಜ್ ನಿಮ್ಗೆ ಇಷ್ಟ ಆಗಿರ್ಬೋದು. ಈಗ ಹೋಗ್ತಾ ಇದ್ದೀರಾ, ಟೀಚಿಂಗ್ ಅಷ್ಟು ಒಳ್ಳೇದು ಇರ್ಬೋದು, ಇಲ್ಲದೇನೂ ಇರ್ಬೋದು. ಡೋಂಟ್ ವರಿ, ನಿಮ್ಮ ಎಫರ್ಟನ್ನು ನೀವು ಹಾಕ್ಕೊಳ್ಳಿ, ಸರಿನಾ? ಸ್ಕಿಲ್ಸ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂದು ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಎಲ್ಲ ಜಾಬ್ ಅಪ್ಡೇಟ್ಸ್, ಇಂಟರ್ನ್ಶಿಪ್ ಅಪ್ಡೇಟ್ಸು, ಅದೆಲ್ಲದು ಫ್ರೆಷರ್ಸ್ಗಳಿಗೆ ಎಲ್ಲದನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಅದು ನಿಮ್ಮ ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಈಗ ಈ ವಿಡಿಯೋ ನಾನು ಏಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ, SSP ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ನೋಡಿ, ಲಾಸ್ಟ್ ಡೇಟ್ ಯಾವಾಗ ಸರ್ ಅಂತ ಕೇಳ್ತಾ ಇದ್ದಿದ್ರೆ, ಇಲ್ಲಿ ನೋಡಿ, ಇಲ್ಲೆಲ್ಲದನ್ನು ನಾನು ಓದಿ ಹೇಳ್ತೇನೆ ನೋಡಿ. ಅದರಲ್ಲಿ ಇಂಜಿನಿಯರಿಂಗ್ ಅವರಿಗೆ ಯಾವುದು ಅಂತ ಹೇಳ್ತೇನೆ ನೋಡಿ. ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ 39/2025. ಅಂದರೆ ಇದು ನಿಮಗೆ ಆಲ್ರೆಡಿ ಆಗಿದೆ. ಓಕೆ, ಇದು ಸೆಪ್ಟೆಂಬರ್ ಆಗಿರಲಿಕ್ಕೆ ಹೋಗಿ 39 ಕಮ್ಮಿಂಗ್ 30ಗೆ ಇದು ಎಂಡ್ ಆಗುತ್ತೆ. ಯಾರಿಗೆ ಇದು? ಅಪ್ಲಿಕೇಶನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೆ. ಅದಾದ ನಂತರ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ 30 ಅಂದರೆ ನಾಡಿದ್ದು ಕಮ್ಮಿಂಗ್. ಓಕೆ, ಸೆಪ್ಟೆಂಬರ್, ಅಕ್ಟೋಬರ್, ದಿಸ್ ಈಸ್ ಸೆಪ್ಟೆಂಬರ್, ರೈಟ್? ಯಾ. ಸೊ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಆರ್ಯ ವೈಶ್ಯ ಡಿಪಾರ್ಟ್ಮೆಂಟ್, ಅದು ಕೂಡ ನವೆಂಬರ್ವರೆಗೆ ಇದೆ, 30/11/2025, ಸರಿನಾ? ಅದಾದ ನಂತರ ಟೆಕ್ನಿಕಲ್ ಎಜುಕೇಷನ್, ಎಲ್ಲ ಟೆಕ್ನಿಕಲ್ ಎಜುಕೇಷನ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಪರ್ಟಿಕ್ಯುಲರ್ಲಿ ನಾನು ಮಾತಾಡ್ತಾ ಇರೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ನಿಮಗೆ 30/11/2025ವರೆಗೂ ಟೈಮ್ ಇದೆ. ಓಕೆ. ಆ್ಯಂಡ್ ಇನ್ನು ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್ ಸ್ಕೀಮ್ ಬ್ರಾಹ್ಮಿನ್ ಸ್ಟೂಡೆಂಟ್ಸ್ಗಳಿಗೂ ಇದೆ, 30/11/2025, ಅಂದರೆ ನವೆಂಬರ್ 30ವರೆಗೂ ಇದೆ. ಆ್ಯಂಡ್ ಈವನ್ ಡಿಸೆಬಿಲಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ December 31ವರೆಗೂ, ಈ ವರ್ಷದ ಎಂಡ್ವರೆಗೂ ಇದೆ. ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರೋದು, ಯಾರ್ಯಾರು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕು ಅಂತಿದ್ದೀರಾ, 30/11 ನವೆಂಬರ್ 30ವರೆಗೆ ನಿಮ್ಮ ಟೈಮ್ ಇದೆ, ಆಯಿತಾ? ಸೊ ಸರ್, ಈಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೇನಲ್ಲ, ಇವಾಗ ನಾನು ಅಪ್ಲೈ ಮಾಡಿದರೆ ಆಗುತ್ತಾ? ಈಗ ನಿಮಗೆ USN ನಂಬರ್ ಬಂದಿರೋದಿಲ್ಲ ಸ್ಟೂಡೆಂಟ್ಸು. ಈಗ ಒಂದು ಟೆಂಪ್ರವರಿ USN ನಂಬರ್ ಅಂತ ಕಾಲೇಜಿಂದ ಕೊಟ್ಟಿರ್ತಾರೆ. ನಿಮಗೆ VTU ಕಡೆಯಿಂದ ಒಂದು USN ನಂಬರ್ ಬರಬೇಕು. ಅದೇ USN ನಂಬರ್ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇನ್ನು ಸದ್ಯದಲ್ಲೇ USN ನಂಬರ್ ಬರುತ್ತೆ. ಇನ್ ಕೇಸ್ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಟೆಂಪ್ರವರಿ USN ನಂಬರ್ನ ತಗೊಳ್ತಾರಾ ಅನ್ನೋದನ್ನು ಒಂದು ಟೈಮ್ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಕೇಳಿ. ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೇಳಿದಾಗ ನೀವು ಕೊಟ್ಟಿರೋ ಟೆಂಪ್ರವರಿ ಇದು USN ನಂಬರ್ ನಾವು ಎಂಟ್ರಿ ಮಾಡ್ಬೋದು ಅಂತ ಕೇಳಿಕೊಂಡು SSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿ. ಕೆಲವೊಂದು ಕಾಲೇಜಲ್ಲಿ ಅವರು ಅಪ್ಲೈ ಮಾಡ್ತಾರೆ, ಕೆಲವೊಂದು ಕಾಲೇಜಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ದಯವಿಟ್ಟು ಅವ್ರ ಹತ್ರ ಕೇಳಿಕೊಂಡು ಅವ್ರು ಓಕೆ ಅಂದರೆ ಮಾತ್ರ ಅಪ್ಲೈ ಮಾಡಿ. ಆರ್ ಎಲ್ಸ್ VTU ಇಂದ ನಿಮಗೆ USN ನಂಬರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಎನಿವೇ ನಿಮಗೆ ನವೆಂಬರ್ವರೆಗೂ ಟೈಮ್ ಇದೆ. ಇದಿನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಇನ್ನೂ 2 ಮಂತ್ಸ್ ಇದೆ. ಇದು ಸೆಪ್ಟೆಂಬರ್ ಎಂಡ್, ಇನ್ನೂ 2 ಮಂತ್ಸ್ ಟೈಮ್ ಇದೆ.
ಇನ್ನೊಂದು 1 ಮಂತ್ ಒಳಗಡೆ ನನ್ನ ಪ್ರಕಾರ ನಿಮಗೆ ಫಸ್ಟ್ ಇಂಟರ್ನಲ್ಸ್ ಒಳಗಡೆ USN ನಂಬರ್ ಬರೋದು ಕಷ್ಟ. ಸೆಕೆಂಡ್ ಇಂಟರ್ನಲ್ಸ್ ಹಾಗೆ ಬರುತ್ತೆ ಮಿಡಲ್ಲಿ, ಅಂದರೆ ಬಿಫೋರ್ ನಿಮ್ಮದು SSP ಸ್ಕಾಲರ್ಶಿಪ್ ಇದು ಡೇಟ್ ಎಂಡ್ ಆಗೋದ್ರೊಳಗಡೆ ಬರುತ್ತೆ. ಆ USN ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಇನ್ ಕೇಸ್ ಕಾಲೇಜಲ್ಲಿ ಕೊಟ್ಟಿರೋ ಟೆಂಪ್ರವರಿ USN ನಂಬರ್ ಇದ್ದರೆ ಅದನ್ನೇ ಎಂಟ್ರಿ ಮಾಡಿನೂ ಆಗುತ್ತಾ ಅಂತ ಬೇಕಾದರೆ ಒಂದು ಮಾತು ಕೇಳಿಕೊಂಡು ಅಪ್ಲೈ ಮಾಡೋದಿದ್ರೆ ಮಾಡಿ. ಯು ಹ್ಯಾವ್ 2 ಮಂತ್ಸ್ ಆಫ್ ಟೈಮ್. ಈ 2 ಮಂತ್ಸ್ ಆಫ್ ಟೈಮ್ ಕೊಟ್ಟಿರೋ ರೀಸನ್ನೇ ಅದೇ, ಯಾಕಂದರೆ USN ನಂಬರ್ ಬರಬೇಕಲ್ಲ ನಿಮಗೆ. ಆ USN ನಂಬರೇ ನಿಮಗೆ ಯೂನಿವರ್ಸಿಟಿಯಿಂದ ಬರುವಂಥ USN ನಂಬರ್ನೇ ಹಾಕಲೇಬೇಕು. ಅದಕ್ಕೋಸ್ಕರ 2 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ಇದಿಷ್ಟು ಅಪ್ಡೇಟ್ಗಳು. ನೋಡೋಣ USN ನಂಬರ್ ಬಂದ ನಂತರ ನೀವು ನ್ಯೂಲಿ ರಿಜಿಸ್ಟರ್ ಮಾಡಬೇಕಂತಿದ್ರೆ ಇಲ್ಲಿ ಮಾಡ್ಬೋದು, ಅಥವಾ ಆಲ್ರೆಡಿ ನಿಮ್ಮ ಅಕೌಂಟ್ ಇದ್ದರೆ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ಬೋದು. ಅರೌಂಡ್ 18,000 to 20,000 ಇದು ಬರುತ್ತೆ, ಏನು SSP ಸ್ಕಾಲರ್ಶಿಪ್ ಬರುತ್ತೆ. SC/ST ಕ್ಯಾಂಡಿಡೇಟ್ಸ್ಗಳು ದಯವಿಟ್ಟು ಫಸ್ಟು NSP ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿಕೊಂಡು ಅದಾದಮೇಲೆ SSP ಕೊಡಿ. ಯಾಕಂದರೆ NSP ಇದು ನಂಬರ್ ಕೇಳುತ್ತೆ ಅಲ್ಲಿ, ಆವಾಗ ಮಾತ್ರ SSP ಸ್ಕಾಲರ್ಶಿಪ್ NSP ಎರಡೂ ಬರುತ್ತೆ. ಅರೌಂಡ್ 80,000 ಪ್ಲಸ್ 90,000ವರೆಗೂ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಸೊ ಇದಿಷ್ಟು SSP ಸ್ಕಾಲರ್ಶಿಪ್ನ ಅಪ್ಡೇಟ್ ಆಗಿರುತ್ತೆ. ಮುಂದೇನಾದರೂ ಅಪ್ಡೇಟ್ಗಳಿದೆ ನಾನು ಕೊಡ್ತೇನೆ. ಮತ್ತು ಬೇರೆ ಯಾವುದಾದ್ರೂ ನಿಮಗೆ ಸ್ಕಾಲರ್ಶಿಪ್ ಬಂದರೆ ಅದನ್ನು ಕೂಡ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತೇನೆ. ಹಾಗೆ VTU ಸ್ಟೂಡೆಂಟ್ಸ್ ಮತ್ತು ಆಟೋನಮಸ್ ಸ್ಟೂಡೆಂಟ್ಸ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಟಾಪಿಕ್ಸ್ಗಳನ್ನು ನಾನು ಮಾಡ್ತೇನೆ. ಪರ್ಟಿಕ್ಯುಲರ್ಲಿ ಫಾರ್ VTU ಸ್ಟೂಡೆಂಟ್ಸ್, ಅದು ಆಟೋನಮಸ್ ಅವರಿಗೂ ಅಪ್ಲೈ ಆಗುತ್ತೆ. VTUದವರಿಗೆ ಯಾವ ಯೂನಿಟಿಂದ ಯಾವ ಕ್ವಶನ್ಸನ್ನು ಓದಬೇಕು ಅದನ್ನು ಓದ್ಕೊಂಡ್ರೆ 100% ನೀವು 9+ CGPA ತೊಗೊಳ್ಬೋದು, ಆರಾಮ್ಸೆ ತಗೊಳ್ಬೋದು. ಈವನ್ ಫಾರ್ ಆಟೋನಾಮಸ್ ಆಲ್ಸೋ. ಅದನ್ನು ನಾನು ಮುಂದಿನ ದಿನದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೇನೆ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.